ಇದ್ದಾಗ ನಾನು ಬಂದಾಗ ಥಿಯೇಟರ್ ಅವ್ರು ಹೇಳ್ತಾ ಇರೋದು ಮಣಿಪೇಟೈಸ್ ಆಗಿನೇ 1.5 ವರ್ಷ ಆಯಿತು ಅಂತ. ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್ ಇದು. ಕನ್ನಡ ಇಂಡಸ್ಟ್ರಿ ಇರೋ ಪರಿಸ್ಥಿತಿಗೆ ನೋಡ್ತಾ ಇದೆ. ಸೊ ಇದು ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಅದು ನಮ್ಮ ಸಿನಿಮಾ ಮುಖಾಂತರ ಆಗಿರೋದು ಇನ್ನೂ ತುಂಬ ಖುಷಿ ಇದೆ. ನಾವು ಅನ್ಕೊಂಡಿದ್ವಿ ಕತೆ ಮಾಡ್ಬೇಕಾದ್ರೆ ಅನ್ಕೊಂಡಿದ್ವಿ ಲೈಕ್ ಜನ ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ರೀತಿ ನಮ್ಮ ಕತೆ ಮೇಲೆ ಕಾನ್ಫಿಡೆಂಟ್ ಇದರಿಂದ ಜನ ಒಪ್ಕೋತಾರೆ ಅಂತ. ಬಟ್ ಈ ಮಟ್ಟಿಗೆ ಒಪ್ಕೋತಾರೆ ಅಂತ ಗೊತ್ತಿಲ್ಲ. ತುಂಬ ಖುಷಿ ಇದೆ ಸರ್. ನಿಮ್ಮ ಪಾತ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ತೀರಾ ವಿಭಿನ್ನವಾದ ಒಂದು ಸ್ಟೋರಿ ಲೈನ್ ಇರುವಂಥದ್ದು ಈ ಪಾತ್ರ ಅಷ್ಟೇ. ಸೊ ಅನ್ಕೊಂಡಿದ್ರೆ ಈ ಥರದ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತ. ಇಲ್ಲ ಅದೇ ನನ್ನ ಕತೆ ಕೇಳ್ಬೇಕಾದ್ರೆ ಸರ್ ಕ್ಯಾರೆಕ್ಟರ್ ಬಗ್ಗೆ ಯೂಶಲಿ ಕತೆ ಕೇಳ್ಬೇಕಾದ್ರೆ ಕ್ಯಾರೆಕ್ಟರ್ ನೋಡ್ತೀನಿ. ಯಾಕಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಜನ ಇಷ್ಟಪಟ್ಟರೆ ಕತೆ ಇಷ್ಟ ಆಗಿದೆ. ಸೊ ಅದು ಕೇಳ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ. ಸೊ ಎಲ್ಲೋ ಒಂದು ಇಲ್ಲ ಮಾಡಲೇಬೇಕು ಇದನ್ನ ಅಂತ ಮಾಡಿದ್ದೆ. ಯಾಕೆ ಅನ್ನೋದು ಎಲ್ಲೊಂದ್ ಕಡೆ ತುಂಬಾ ಚೆನ್ನಾಗಿ ಇರ್ತಾ ಇದೆ. ಬೇಕಂದ್ರೆ ನೆಕ್ಸ್ಟ್ ಏನಾದ್ರು ಆ ಥರದ ಒಂದು ಪ್ರಯತ್ನ ಹಾಗೆ ಆ ಥರದ ಸದ್ಯಕ್ಕೆ ಏನಿಲ್ಲ ಸರ್. ನೋಡೋ ಒಳ್ಳೆ ಕತೆ ಮೇಲೆ ಖಂಡಿತ ಮಾಡ್ತೀನಿ ಸರ್. ಇದ್ರದ ಕಂಟಿನ್ಯೂಷನ್ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ? ಇಲ್ಲ ಅದು ನಮ್ಮ ನಿರ್ಮಾಪಕರ ಟೀಮ್ ಕುತ್ಕೊಂಡು ಮಾತಾಡಿ ನಮ್ಮ ಸಮೃದ್ಧಿ ಮಂಜುನಾಥ್ ಎಲ್ಲ ಕೂತಿ ಮಾತಾಡಿ ಅದೇನು ಪ್ಲಾನ್ ಮಾಡ್ಕೊಂಡು 25 ದಿನ ಅನ್ನುವಂಥದ್ದು ಖುಷಿ ಇದೆ ಸರ್. ತುಂಬಾ ಖುಷಿ ಇದೆ. ಯಾಕಂದ್ರೆ ಇಷ್ಟು ದಿನ ಪಟ್ಟಿನ ಶ್ರಮ ಆಗಿರ್ಬೋದು. ಆಮೇಲೆ ಡೇ 1 ಅದಾಗಿತ್ತಲ್ಲ ನಿಮ್ಗೆ ಗೊತ್ತಿತ್ತು. ಕೆಲವು ಶೋಸ್ನ ಸ್ಟಾಪ್ ಮಾಡಿದ್ವಲ್ಲ ಇವೆಲ್ಲ 25 ಡೇಸ್ ಪೂರೈಸಿದ್ರಿಂದ ತುಂಬಾ ಖುಷಿ ಇದೆ. ಅದೆಲ್ಲ ದಾಟಿ ಬಂದಿದ್ವಿ. ಸೊ ಅದೆಲ್ಲವೂ ಕೂಡ ಸಮಸ್ಯೆ ತಂದೊಡ್ಡಿತ್ತ ಅಂತ ಆರಂಭದಲ್ಲಿ. ಸರ್ ಅದನ್ನೆಲ್ಲ ಮೀರಿ 25 ದಿನ ಬರುವಂಥದ್ದು ಇದೆ. ಒಂದ್ ಕಡೆ ಅದೇ ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸರ್. ಹಾಗೆ ಆಗೋದೆಲ್ಲ ಒಳ್ಳೇದಕ್ಕೆ. ಅವ್ರ ಹೆಸರನ್ನ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರಿ. ಯಾರ ಹೆಸರು ಸರ್? ಅವ್ರ ಹೆಸರು ಹೇಳೋ ಅಷ್ಟೆಲ್ಲ ಅವ್ರ ತೂಕ ಎಲ್ಲ ತಲೆ ಕೆಡ್ಸ್ಕೊಬಿಡೋ ಅವ್ರ ಹೆಸರು ನಾವು ಹೇಳಲ್ಲ. ನಮ್ಮ ಬಾಯಲ್ಲಿ ಬರೋ ಅಷ್ಟು ಯೋಗ್ಯತೆನೂ ಇಲ್ಲ ಅವ್ರಿಗೆಲ್ಲ. ಸರಿ ನಾವು ಹೇಳೋದು ಕಾಲ ಸಂದರ್ಭ ನೋಡಿ ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ ಬಿಡಲ್ಲ. ಈ ನಡುವೆ ದರ್ಶನ್ ಅವ್ರು ಕೂಡ ಭೇಟಿಯಾಗಿ ಬಂದ್ರಿ. ಸಕ್ಸಸ್ ಬಗ್ಗೆ ಏನಾದ್ರು ಮಾತುಕತೆ ಮಾಡಿದ್ರೆ ಅವ್ರೇನ್ ಹೇಳಿದ್ರು? ಇಲ್ಲ ಖುಷಿ ಇದೆ ಖುಷಿ ಇದೆ. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಅಂತ ಕೇಳ್ಪಟ್ರಂತ ಅವರು ಎಲ್ಲ. ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಷ್ಟೇ. ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಡಿಸ್ಕಷನ್? ಇಲ್ಲ ಸದ್ಯಕ್ಕೆ ಆಗಿರೋ ಪರಿಸ್ಥಿತಿ ನಾನು ಏನು ಮಾಡೋಣ ಡಿಸ್ಕಸ್ ಮಾಡಿ ಪಾಪ. ಸರ್ ಒಳ್ಳೆ ಸರ್ 25 ದಿನ ಖುಷಿ ವಿಚಾರ. ಸೊ ಮೊದಲ ಪ್ರಯತ್ನದಲ್ಲಿ ಗೆದ್ರೆ ಎಷ್ಟು ಖುಷಿ ಇದೆ? ಸರ್ ಖುಷಿ ಆಯ್ತು. ಒಂದು ಹೊಸ ಪ್ರಯತ್ನ ಇಷ್ಟ ಸಪೋರ್ಟ್ ಮಾಡಿದಾಗ ಇಷ್ಟು ದೊಡ್ಡ ಪ್ರೊಡಕ್ಷನ್ ದೊಡ್ಡ ಡೇಟ್ಸ್ ಕೊಟ್ಟು ಇಷ್ಟು ಸಪೋರ್ಟ್ ಮಾಡಿದಾಗ ಖುಷಿ ಆಗುತ್ತೆ ಸರ್. ಚೆನ್ನಾಗಿ ಮೆಚ್ಕೊಂಡು ಹೊಸ ಪ್ರಯತ್ನಕ್ಕೆ ಅಂದರೆ ಹೊಸ ಸಿನಿಮಾ ಮಾಡಬೇಕು ಅಂದರೆ ಒಂದಷ್ಟು ಕಷ್ಟ ಇರುತ್ತಲ್ಲ, ಅದೆಲ್ಲ ಇಷ್ಟು ಸಪೋರ್ಟ್ ಮಾಡಿದಾಗ ಒಂದು ಖುಷಿ ಆಗುತ್ತಲ್ಲ ಸರ್. ಧನ್ಯವಾದವ್ರಿಗೆ ಅಂದ್ರೆ ಇಲ್ಲಿ ತನಕ ಒಂದಷ್ಟು ಮಾಸ್ ಜೊತೆಗೆ ಮತ್ತು ಲವ್ ಸ್ಟೋರಿಗಳು ನೋಡಿದ್ವಿ. ಬಟ್ ಈಗ ತೀರಾ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿ ಒಂದೊಳ್ಳೆ ಆಡಿಯನ್ಸ್ಗಳನ್ನ ತೆಗೆದುಕೊಂಡಿರುವಂಥ ಸಿನಿಮಾ. ಆರಂಭದಲ್ಲಿ ಅನ್ಕೊಂಡಿದ್ರೆ ಈ ಮಟ್ಟಿಗೆ ಒಂದು ಮ್ಯಾಜಿಕ್ ಮಾಡುತ್ತೆ ಸಿನಿಮಾ. ಮತ್ತು ಇವ್ರ ಪಾತ್ರ ಇಷ್ಟೊಂದು ಇಷ್ಟಪಡ್ತಾರೆ ಜನ. ಇಲ್ಲ ಸರ್, ಕತೆ ಬರ್ದಾಗೆ ಅನ್ಕೊಂಡಿದ್ದೆ. ಅಂದ್ರೆ ಇದೊಂದು ಡಿಫ್ರೆಂಟ್ ಆಗಿ ಪ್ಲೇ ಆಗುತ್ತೆ, ಜನ ಇಷ್ಟಪಡ್ತಾರೆ. ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಕತೆ ಅಲ್ವಾ. ಸೊ ಇಷ್ಟಪಡ್ತಾರೆ. ದೇವ್ರನ್ನ ಎಲ್ಲರೂ ನಂಬೇಕಾದ್ರೆ ಒಂದು ಕತೆನೂ ನಂಬ್ತಾರೆ ಅಂತ ಒಂದು ಥಾಟ್ ಇತ್ತು. ಸೊ ಖುಷಿ ಆಗುತ್ತೆ 25 ಡೇಸ್ ಕಂಪ್ಲೀಟ್ ಆಗಿದೆ. ಆಗ್ತಿರೋದು ನಿಜನಾ ಅಂತ ಅಲ್ಲ ಸರ್, ಅದು ಪುರಾಣ ಎಲ್ಲ ನಂಬ್ತೀವಿ ಅನ್ನೋ ನಿಜನೇ ಆಗುತ್ತೆ. ಎಲ್ಲ ಬೆಳಗ್ಗೆ ದೇವ್ರು ನಂಬ್ತೀವಿ ಅಂದ್ರೆ ಸೊ ಸೈನ್ಸ್ ಮುಂದೆ ಫ್ಯೂಚರಲ್ಲಿ ಮೆಡಿಕಲ್ ಇದ್ರೆ ಆಗ್ಬೋದು ಅಂತ ನಮ್ಗೆ ಒಂದು. ಸರ್ ಸಿನಿಮಾದ ಮತ್ತೊಂದು ಸರ್ಪ್ರೈಸ್ ಅಂದ್ರೆ ಸುನಿಲ್ ಅವರು ಅವ್ರ ಪಾತ್ರ ಒಂದಷ್ಟು ಜನಕ್ಕೆ ಸರ್ಪ್ರೈಸ್ ಆಗಿ ಕಾಣಿಸ್ತಾ. ಯಾಕಂದ್ರೆ ಸೆಕೆಂಡ್ ಹಾಫ್ ಬಂದ ರಿವೀಲ್ ಆಗುವಂಥದ್ದು. ಸೊ ಜನಗಳ ಆಡಿಯನ್ಸ್ ಕಡೆಯಿಂದ ಬಂದಂತ ರಿಪೋರ್ಟ್ ಸರ್, ಅದು ಎಷ್ಟು ಸಸ್ಪೆನ್ಸ್ ಆಗಿತ್ತು ಅಷ್ಟು ಅವರಿಗೆ ಮಜಾ ಕೊಟ್ಟಿದೆ. ಯಾಕಂದ್ರೆ ನಾವು ರಿವೀಲ್ ಮಾಡ್ಬಿಟ್ರೆ ಮುಂಚೆನೇ ಸುನಿಲ್ ರಾವ್ ಇದ್ದಾರೆ ಅಂದ್ರೆ ಅಷ್ಟೊಂದು ಮಜಾ ಕೊಡ್ತಿಲ್ಲ ಅನ್ಸುತ್ತೆ. ಸೊ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ಮೇ ಬಿ ಆಡಿಯನ್ಸ್ಗೆ ತುಂಬಾ ಎಕ್ಸೈಟ್ ಆಗಿ ಈ